ನಮಸ್ಕಾರ ವೀಕ್ಷಕರೇ, ನಿಮ್ಮ ಪಬ್ಲಿಕ್ 10 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಗರಸಭೆ ಕಚೇರಿಯಲ್ಲಿ ಜನನ ಮರಣ ಪ್ರಮಾಣ ಪತ್ರ ಪಡೆಯಲು 200 ರು ಲಂಚ ವಸೂಲಿ. ಚಾಮರಾಜನಗರ ನಗರಸಭೆ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ನಗರಸಭೆಯ ಜನನ ಮರಣ ಶಾಖೆಯಲ್ಲಿ ಒಂದು ಪ್ರಮಾಣ ಪತ್ರ ನೀಡಲು 200, 100 ರು ವಸೂಲಿ ಮಾಡುತ್ತಿದ್ದಾರೆ. ಸರ್ಕಾರದ ಸುತ್ತೋಲೆ ಪ್ರಕಾರ 10 ರೂಪಾಯಿ ಪಡೆಯಬೇಕು. ಆದರೆ ನಗರಸಭೆ ಆರೋಗ್ಯ ಶಾಖೆಯಲ್ಲಿ ಹೆಚ್ಚಿನ ಹಣ ಪಡೆಯಲಾಗುತ್ತಿದೆ. ಅಂಬಜವಾಡಿ ಗ್ರಾಮದ ಮಹಾದೇವ ಶೆಟ್ಟಿ ಮಾತನಾಡಿ, ಒಂದು ಪ್ರಮಾಣ ಪತ್ರ ಪಡೆಯಬೇಕಾದರೆ 8 ರಿಂದ 10 ದಿನ ಸಾರ್ವಜನಿಕರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವವರು ಯಾರೂ ಇಲ್ಲವೇ? ಜನಪ್ರತಿನಿಧಿಗಳ ಎದುರೇ ಈ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ಯಾರೂ ಚಕಾರ ಎತ್ತುತ್ತಿಲ್ಲ. ಇನ್ನು ಮುಂದಾದರೂ ಈ ಭ್ರಷ್ಟಾಚಾರಕ್ಕೆ ಜಿಲ್ಲಾಡಳಿತ ಕಡಿವಾಣ ಹಾಕಬೇಕೆಂದರು. ನಗರಸಭೆಗೆ 22/11 ನಾನು ಅರ್ಜಿ ಕೊಟ್ಟಿದ್ದೆ ಜನನ ಪ್ರಮಾಣ ಪತ್ರಕ್ಕೆ. ಅವರು 5-6 ದಿನ ನನ್ನ ತಿರುಗಿಸ್ಬಿಟ್ಟು ನಿಮಗೆ ಹಿಂಬರಹ ಬರ್ಕೊಡ್ತೀನಿ, ಏನಾದ್ರು ಬೇಗ ಬೇಕು ಅಂದರೆ ಹಿಂಬರಹ ಬರ್ಕೊಡ್ತೀನಿ, ನಿಮ್ಗೆ ಬೇಗ ಕೊಡಬೇಕು ಅಂತೇನಿಲ್ಲ ಅಂತ ಹೇಳಿದ್ರು. ನಾವು ಇನ್ನು ಕೊಡೋದಾಗೈತರ ಅಂದ್ಬಿಟ್ಟು ನಾವು 5-6 ದಿನ ತಿರುಗಿ ಪುನಃ ಇವತ್ತು ಹೋಗುತ್ತಲೆ. ಇವತ್ತು ನಮಗೆ 200 ರೂಪಾಯಿ ಲಂಚ ಇಸ್ಕೊಂಡು ನಮ್ಗೆ ಜನನ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ವಿಡಿಯೋ ರೆಕಾರ್ಡು ಮಾಡಿದ್ದೀನಿ. ನಾವು ಕೊಟ್ಟು 22/11 ನಾವು ಕೊಟ್ಟಿದ್ದು. ಒಂದಿನ ಮೇಡಮ್ ಹುಷಾರಿಲ್ಲ ಅಂದರು, ಒಂದಿನ ಏನೋ ಮೀಟಿಂಗ್ ಇದೆ ಅಂತಂದರು, ಇನ್ನೊಂದು ದಿನ ಬಂತಲೇ ನಾಳೆ ಬನ್ನಿ ಅಂತಂದರು, ಇನ್ನೊಂದು ದಿನ ಸಾಯಂಕಾಲದವರೆಗೆ ಇಡೀ ಕೊಡ್ತೀವಿ ಅಂದರು. ಸಾಯಂಕಾಲದವರೆಗೆ ನಾನು 5:45ವರೆಗೂ ವೆಯ್ಟ್ ಮಾಡಿದ್ಮೇಲೆ ಪುನಃ ಬೆಳಿಗ್ಗೆ 10 ಗಂಟೆಗೆ ನಿನ್ನೆ 10 ಗಂಟೆಗೆ ಪ್ರಿಂಟ್ ಹಾಕಿ ತೆಗೆದಿಟ್ಟಿರ್ತೀನಿ ಬಪ್ಪ ನಾಳೆ ಅಂತ ನಿನ್ನೆ 10 ಗಂಟೆಯಲ್ಲಿ ಹೇಳಿದ್ರು. ಅಲ್ಲ, ನಿನ್ನೆ 6 ಗಂಟೆ 5:45 ಹೇಳಿದ್ರು. ಪುನಃ ಬೆಳಿಗ್ಗೆ 10 ಗಂಟೆಯಲ್ಲಿ ಹೋಗಲಿಲ್ಲ, ನಾನು 12 ಗಂಟೆಗೆ ಹೋದೆ. ಪುನಃ ಈಗ ನನಗೆ 1:15 ಇದನ್ನು ಕೊಟ್ಟಿದ್ದಾರೆ.